ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಏ ಪ್ರೇಮ. ಎಸ್ ಮೈ ಡಿಯರ್ ಅನು, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನನಗೇನು ಮಾಡಬೇಡಮ್ಮ ತಾಯಿ. ಯಾಕ ಇವತ್ತು ಕ್ಲಾಸ್ಗೂ ಬರಲಿಲ್ಲ, ಏನಿಲ್ಲ. ನಾಳೆಯಿಂದ ಎಕ್ಸಾಮು, ಅದರ ಸ್ವಲ್ಪ ಐತೆ ನಿನಗೆ. ಹಾಲ್ ಟಿಕೆಟ್ ಇಸ್ಕೊಳ್ಳೋಕ್ಕೂ ಬಂದಿಲ್ಲ. ಅಲ್ಲೆಲ್ಲರೂ ಎಷ್ಟು ದೊಡ್ಡ ಕ್ಯೂ ಐತೆ ಗೊತ್ತನ. ಯಾರ್ಯಾರ್ದು ಅಟೆಂಡೆನ್ಸ್ ಇಲ್ಲ ಅವ್ರಿಗೆ ಹಾಲ್ ಟಿಕೆಟ್ ಕೊಡೋಕತ್ತಿಲ್ಲ. ಹೆಚ್ಚೋಡಿ ಬಂದು ಒಂದು ಸ್ವಲ್ಪ ಮಾತಾಡು. ನಿನಗೇನು ಸೀರಿಯಸ್ನೆಸ್ ಇಲ್ಲೇನೋ ಅಂತೀನಿ ನಾನು. ನಂಗೆಲ್ಲ ಸೀರಿಯಸ್ನೆಸ್ ಐತಿ, ನೀನು ವರಿ ಮಾಡ್ಕೋಬೇಡಮ್ಮ. ನನ್ನ ಹುಡುಗಂಗೆ ಹೇಳಿದ್ರ ಹಿಂಗೆ ಚಿಟ್ಕಿ ಹೊಡೆದೊಳಗೆ ನನಗೆ ತಂದು ಕೊಡ್ತಾನೆ ಹಾಲ್ ಟಿಕೆಟ್. ನಾನಾಗಿ ತಲೆ ಕೆಡಿಸ್ಕೊಳ್ಳಿ. ಏನೋವ ನಿನ್ನ ಹುಡುಗನು ನೀನು ದೇವ್ರಿಗೆ ಇಷ್ಟ ಆಗ್ಬೇಕಿಬ್ರು. ಸರಿ, ಈಗೇನು ನಾನು ಓದ್ಕೊಳಕ್ಕೆ ರೂಪಾರ್ ರೂಮಿಗೆ ಹೊಂಟೀನಿ. ನೀನು ಬರ್ತೀಯೇನು ಇಲ್ಲೇ ಕುತ್ಕೊಂಡು ಓದ್ಕೋತೀಯ? ಹಾಂ, ನಾ ಇಲ್ಲೇ ಕುತ್ಕೊಂಡು ಓದ್ಕೋತೀನಿ, ನೀನು ಹೋಗು. ಹೌದು ಅಂದಂಗ ಅವು 4 ಎಲ್ಲಿ ಹೋಗ್ಯಾವು ನಿನ್ನ ಬಾಲಗಳು? ಬಾಲಂಗೋಚಿ ನೀನು ಹಿಂದಿಂದ ಸುತ್ತಿದ್ವಲ್ಲ, ನೀನೊಬ್ಬಕ್ಕಿನ್ನ ಬಿಟ್ಟು ಎಲ್ಲ ಹೋಗ್ಬಿಟ್ಟಾರ ಪುಣಬಂಟ್ರು. ಅವ್ರೇನು ನೀನು ಬಿಟ್ಟು ಏನರ ಓದಕತ್ತಾರ ನೋಡು. ಆಮೇಲೆ ನೀ ಫೇಲ್ ಆಗಿ ಅವ್ರು ಪಾಸ್ ಆದ್ರೆ ಕಷ್ಟ. ಚಿನ್ನ, ನಾನು ಯಾರು ಹೇಳು? ಪ್ರೇಮ, ದ ಓನ್ ಆ್ಯಂಡ್ ಓನ್ಲಿ ಬ್ಯೂಟಿ ಕ್ವೀನ್ ಇನ್ ಅವರ್ ಕಾಲೇಜ್. ಯುನೋ, ನಾನು ಫೇಲ್ ಆಗೋದಂತರೂ ಸಾಧ್ಯನೇ ಇಲ್ಲ. ನಂಗೆ ಗೊತ್ತು ನಾ ಏನು ಮಾಡ್ತೀನಿ ಅಂಥೇಳಿ. ಅವರು ಅದೇನೋ ಅವ್ರವ್ರ ಗೋಡು, ಅದೇ ಅವ್ರಿಗೆ ಅಟೆಂಡೆನ್ಸ್ ಸಿಕ್ಕಿಲ್ಲ. ನನ್ನ ಜೊತೆಗೆ ಬರ್ತಿದ್ರಲ್ಲ ಸುತ್ತಾಡಕ್ಕೆ, ಅಟೆಂಡೆನ್ಸ್ ಸಿಕ್ಕಿಲ್ಲ, ಹಂಗಾಗಿ ಹಾಲ್ ಟಿಕೆಟ್ ಕೊಟ್ಟಿಲ್ಲ HOD. ಅದನ್ನು HOD ಕಾಲು ಕೈ ಬಿದ್ದು ಇಸ್ಕೊಂಬರ್ತೀನಿ ಅಂತ ಹೋಗ್ಯಾರ. ಹೌದಾ? ನಾ ಅಲ್ಲೇ ಕಾಲೇಜ್ನಾಗೆ ಇದ್ದೆ, ನಂಗೆ ಯಾರೂ ಕಾಣಲೇ ಇಲ್ಲ. ಏನೋಪ್ಪ, ನಂಗೆ ಗೊತ್ತಿಲ್ಲ. ಸರಿ, ನಾನು ರೂಪಾರ್ ರೂಮ್ ಒಳಗೆ ಇರ್ತೀನಿ. ಅಯ್ಯೋ ಮರ್ತಾ ಹೋದೆ. ನಿಮ್ಮ ಮಮ್ಮಿ ಫೋನ್ ಮಾಡಿದ್ರು ನನಗೆ, ನೀನು ಫೋನ್ ತೆಗಿವಲ್ಲ ಅಂತ. ಇದಕ್ಕೆ ಈ ಕೈಯಾಗ ಹಿಡ್ಕೊಂಡು ಕೂತಿ ಫೋನು, ನಿಮ್ಮ ಮಮ್ಮಿ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ ನೀನು? ನನಗೆ ಫೋನ್ ಮಾಡಿದ್ರು, ನೋಡಮ್ಮ ಅನ್ನು ಎಲ್ಲದಾಳ ನನ್ನ ಮಗಳು ಪ್ರೇಮ ಅಂತ ಹೇಳಿ. ಜಾತ್ರೆಗೂ ಹೋಗಿಲ್ಲಂತ ಏಕ? ಅಯ್ಯ ಅದ ಬೋರ್ ಜಾತ್ರೆ ಬಿಡಮ್ಮ, ಯಾಕೆ ತಲೆ ಕೆಸ್ಕೊತಿದಿ? ಏನು ಗೊತ್ತನು, ನಮ್ಮ ಮನೆಗೆ ಹೋದ್ರೆ ನನಗೆ ಪ್ರೈವೇಸಿ ಇರಲ್ಲ. ಯಾಕಂದ್ರೆ ನಮ್ಮ ಅತ್ತಿಯರು ಬಂದಿರ್ತಾರೆ 3 ಮಂದಿ. ಆಮೇಲೆ ನಮ್ಮ ಅಕ್ಕ ತಮ್ಮಂದ್ರು, ಅಣ್ಣ ತಮ್ಮಂದ್ರು, ಯಪ್ಪ ಅವ್ರುಗಳ ಟಾರ್ಚರೇ ಜಾಸ್ತಿ. ಅದೆಲ್ಲ ಬಿಡು, ನಮ್ಮ ಅಜ್ಜಿ ಅಂತೂ ದೊಡ್ಡ ಟಾರ್ಚರು. 1 ನಿಮಿಷನೂ ಪ್ರೈವೇಸಿ ಕುತ್ಕೊಳಕ್ ಬಿಡಲ್ಲ, ಮಾತಾಡಕ್ ಬಿಡಲ್ಲ, ಫೋನ್ ಒಳಗೆ ಎಲ್ಲೂ ಹೋಗಕ್ ಬಿಡಲ್ಲ. 1 ನಿಮಿಷ ಫೋನ್ ಕೈಯಾಗ ತಗೊಂಡ್ರೆ 1000 ಪ್ರಶ್ನೆ ಕೇಳುತ್ತೆ ನಮ್ಮ ಅಜ್ಜಿ. ಸುಮ್ಮನೆ ಅಲ್ಲೋ ಗೋಳಾಡಕ್ಕಿಂತ ಇಲ್ಲ ಆರಾಮಾಗಿರ್ಬೋದು. ಅದಕ್ಕೆ ರಜೆ ಇಲ್ಲ, ಎಕ್ಸಾಮ್ ಅದಾವು, ನಾನು ನೆಕ್ಸ್ಟ್ ಬರ್ತೀನಂತ ಹೇಳಿ ಸುಮ್ಮನೆ ಅದೇ. ಮತ್ತೆ ಇವಾಗ ಇದು ಬರುತ್ತಲ್ಲ ಎಳ್ಳಮಾಸಿ, ಚರಗಚ್ಚಲಕ್ಕೆ ಕರೀತಾರ, ಹಂಗ ಹೋಗ್ತಾನೇ ಇರಬೇಕು. ಒಂದು ರಾಶಿ ಬರ್ತಾರ ಮನೆಗೆ ಜನ, ಅವ್ರಗಳ ಮಧ್ಯೆ ನನಗೆಲ್ಲಮ್ಮ ಟೈಮ್ ಸಿಗುತ್ತಾ? ನಿಂಗೆ ಗೊತ್ತಲ್ಲ, ರಾಕೇಶಿಗೆ ಫೋನ್ ಮಾಡಲಿಲ್ಲ ಅಂದ್ರೆ ರಾಕೇಶ್ ಎಷ್ಟು ಬೇಜಾರು ಮಾಡ್ಕೋತಾನ. ಅವ 1 ನಿಮಿಷನೂ ನನ್ನ ಜೊತೆಗೆ ಮಾತಾಡ್ಲಾರ್ದಂಗೆ ಇರಂಗಿಲ್ಲ. ಅವ್ರಿಗೆಲ್ಲ ಅರ್ಥ ಆಗಲ್ಲ ಅದು, ಪಾಪ ರಾಕಿ. ಅದಕ್ಕೆ ಹೋಗ್ಲಿಲ್ಲ ಅಷ್ಟೆ. ಈಗ ಅದು ಬಿಡು, ಫೋನ್ ಯಾಕೆ ರಿಸೀವ್ ಮಾಡಿಲ್ಲ ನಿಮ್ಮ ಮಮ್ಮಿದು? ಏನಿಲ್ಲ, ನಾನು ಇನ್ನೊಂದು ಫೋನ್ ಒಳಗೆ ರಾಕೇಶನ ಜೊತೆ ಮಾತಾಡಕತ್ತಿದ್ದೆ. ಈಗ ಮಾಡ್ತೀನಿ ತಗೋ, ನೀ ಹೋಗು, ನಾ ಎಲ್ಲ ಮಾತಾಡ್ತೀನಿ. ಆಯ್ತಮ್ಮ, ನಿನ್ನಿಷ್ಟ. ಬಂದ್ರಾ? ಕೊಟ್ನಾ HOD ನಿಮ್ಗೆ ಹಾಲ್ ಟಿಕೆಟ್? ಅಯ್ಯೋ ತಾಯಿ, ಹಾಲ್ ಟಿಕೆಟ್ ಕೊಡಕ್ಕೆ 60 ಮಾತು ಮಾತಾಡ್ದ. ನಿನಗೇನು ಗೊತ್ತೈತಿ? ನೀ ಇಸ್ಕೊಂಬಂದ, ರಾಕೇಶ್ ಇಸ್ಕೊಂಬಂದು ಕೊಟ್ನ ನಿನ್ನ ಹಾಲ್ ಟಿಕೆಟು. HOD ಈ ಸರಿ ಭಾಳ ಸ್ಟ್ರಿಕ್ ಮಾಡನ್ಲಿ, ಮೊದ್ಲೋಗಿ ಹಾಲ್ ಟಿಕೆಟ್ ಇಸ್ಕೊ. ಭಾಳ ಅಂದ್ರೆ ಭಾಳ ಸ್ಟ್ರಿಕ್ ಮಾಡ್ಯಾನ. ಯವ್ವ, ನೀವಿಬ್ರು ಒಬ್ರು ಮಾತಾಡ್ರಿ, ಚಿಂಕಿ ಮಿಂಕಿ. ನಂಗೆ ತಡ್ಕೊಳಕ್ಕಾಗಲ್ಲ, ಒಬ್ಬಿಗೆ ಮಾತಾಡೋದ ಇರಿಟೇಟು. ನೀ ಆಕೆ ಚಿಂಕಿ ಮಾತಾಡಿದ್ದೀನ, ಮಿಂಕಿನೂ ಮಾತಾಡ್ತಾಳ, ಅದಿನ್ನ ಇರಿಟೇಟು. ಆಯ್ತು ಬಿಡವ, ಮಾತಾಡಲ್ಲ. ಆದ್ರೆ ಹೋಗಿ ಮೊದ್ಲು ಇಸ್ಕೊಂಬ, ಹೋಗಿ ಹಾಲ್ ಟಿಕೆಟು. ಭಾಳ ಸಿಟ್ಟಿಗೆದಾನ HOD. ಅದ್ರಾಗ ನಮ್ಗಿಂತ ನಿಂದು ಭಾಳ ಕಡಿಮೆ ಐತಿ, ನಮ್ದು ಅಟ್ಲೀಸ್ಟ್ 60% ಐತಿ, ನಿಂದು ಅಷ್ಟು ಇಲ್ಲ. ಹಾಲ್ ಟಿಕೆಟ್ ನಿನಗೆ ಸಿಗೋದು ಕಷ್ಟ. ಆಯ್ತು ಕತಿ ನಿಂದು. ಆಯ್ತು ಕತಿ ನಿಂದು. ಅಲ್ಲಲ್ಲಿ ನೀನು ಹೋಗಿಲ್ಲ ಅಂದ್ಲಿ ಪ್ರೇಮ ಹಾಲ್ ಟಿಕೆಟ್ ಇಸ್ಕೊಂಬರಕ್ಕ? ಇಲ್ಲ, ರಾಕೇಶ್ ಹೇಳ್ದ, ಅವನೇನೋ ಸ್ವಲ್ಪ ಕೆಲಸ ಐತಂತ ಅವ್ರ ಮನ್ಯಾಗ, ಅದು ಮುಗಿಸ್ಕೊಂಡು ಹೋಗ್ತಾನಂತ. ಅವಾಗ ನಾನು ಹೋಗ್ತೀನಿ, ಇಬ್ರು ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಬರ್ತೀವಿ. ಅವನಿದ್ರೆ ಒಂದು ಸ್ವಲ್ಪ ಕಮ್ಮಿ ಮಾತಾಡ್ತಾನೆ HOD. ಅವ ಇಲ್ದ ನಾನು ಒಬ್ಬಕ್ಕೆ ಏನಾರು ಹೋದ್ರೆ ಮಾತ್ರ ಮುಗೀತು, ನನ್ನ ತಿಥಿನ ಮಾಡ್ಬಿಡ್ತಾನ. ಅದಕ್ಕೆ ಅದೇನೋ ನಿಜ ಅವ, ನೀನ ಅದೃಷ್ಟವಂತೆ ಬಿಡು. ರಾಕೇಶು ಅಂಥ ಬಾಯ್ ಫ್ರೆಂಡ್ ನಮಗೆಲ್ಲ ಎಲ್ಲಿ ಸಿಗ್ತಾನ? ನಿನಗೆ ಸಿಕ್ಕಿರೋದ ಅದೃಷ್ಟ. ನೀನು ಬೇರೆ ಇಷ್ಟು ಚಂದದಿ. ನಾವೆಲ್ಲ ಸಿಟಿ ಒಳಗಿದ್ರು ನೀನಷ್ಟು ಚಂದಿಲ್ಲ. ನೀ ಹಳ್ಳಿಯಿಂದ ಬಂದಿರಾಕಿ ನೋಡು, ನಾವ ಹಳ್ಳಿಯವ್ರು ಕಂಡಂಗೆ ಕಾಣ್ತೀವಿ. ನೀ ಎಷ್ಟು ರಿಚ್ ಕಾಣ್ತಿದಿ, ಮತ್ತು ಸಿಟಿ ಅಕ್ಕಿ ಕಂಡಂಗೆ ಕಾಣ್ತಿದಿ. ನಮ್ಗೆ ಹೊಟ್ಟೆ ಉರಿತಿದ್ ಕಣೆ ನಿಜವಾಗ್ಲೂ ಪ್ರೇಮ. ಲೇ ಸ್ವಾತಿ, ಇವಳು
ಇಷ್ಟು ಚಂದ ಅದಾಳ ಅಂದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಅವ್ರ ಮಮ್ಮಿ ನೋಡ್ಬೇಕು ನೀನು. ಈಕಿ ಮಮ್ಮಿನ ಭಾಳ ಚಂದ ಅದಾರ. ಈಕಿಗೇನ ಅಕ್ಕ ಕಣ್ಣಂಗೆ ಕಾಣ್ತಾರ ಅವರು. ಅವ್ರಿಗೇನ್ರ ಸೀರೆ ಬದ್ಲಿ ಜೀನ್ಸ್ ಪ್ಯಾಂಟ್ ಹಾಕಿ ಈಕಿಗತೆ ಒಂದು ಯಾವ್ದಾರ ಸ್ಕರ್ಟ್ ಹಾಕ್ಬಿಟ್ರ ನಿಜವಾಗ್ಲೂ ಈಕಿನ ಅವ್ರ ಮಮ್ಮಿ ಮುಂದೆ ನಿವಾಳ್ಸಿ ಹೋಗಿಬೇಕು. ಅಷ್ಟು ಚಂದ ಅದಾರ ಮಮ್ಮಿ. ನೀನು ಯಾವಾಗ ನೋಡ್ದವ ಸುಬ್ಬವ? ಅಯ್ಯೋ, ನಮ್ಮೂರ ಪಕ್ಕನ ಅವ್ರೂರು. ಆಮೇಲೆ ನಮ್ಮ ಅಣ್ಣನ ನಿಂತಿದ್ದಾಳಲ್ಲ ಪ್ರೇಮನ್ನ ಊರಾಕೆನ, ನಾವು ಅವರೆಲ್ಲ ಬಂದಿದ್ರು ನಮ್ಮ ಅಣ್ಣನ ಮದ್ವೆಗೆ. ಹಂಗಾಗಿ ನಾನು ನೋಡೀನಿ. ನಾನೆಲ್ಲ ನೋಡೀನಿ. ಯವ್ವಾ, ಯಾಕಾರ ಚಿಂಕಿ ಮಿಂಕಿನ್ ಮಾತಾಡ್ಸ್ತೀವೋ ಏನೋ, ಇರಿಟೇಟು. ಸರಿ, ನಾನು ಸ್ವಲ್ಪ ಓದ್ಕೋತೀನಿ. ನಾಳೆನೇ ಎಕ್ಸಾಮ್ ಅಲ್ಲ, ಲಾಸ್ಟ್ ಮಿನಿಟ್ ಸ್ಟಡಿ ಆದರೂ ಮಾಡೋಣ. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ. ನಾನಂತೂ ಓದ್ಕೋತೀನಮ್ಮ. ಈ ಸರಿ ಫೇಲ್ ಆದರೆ ನಮ್ಮಪ್ಪ ಹೇಳೋಣ, ಕಸ ಮುಸ್ರಿ ತಿಕ್ಕಕ್ಕೆ ಯಾರ್ದಾರ ಮನೆ ಕೆಲ್ಸಕ್ಕೆ ಇಟ್ಬಿಡ್ತಾನಂತ. ನಾನಂತೂ ಓದ್ತೀನಮ್ಮ. ಬುಕ್ಕು ಗೆದ್ಲು ತಿಂದ್ಬಿಟ್ಟವ ಏನು, ವರ್ಷ ಹಂಗಂಟ್ಲೆ ತೆಗೆಯೋದಿಲ್ಲ. ಎಕ್ಸಾಮ್ದಾಗ ತೆಗಿತೀವಿ. ಏನು ಓದ್ಬೇಕಾ ಏನು ಬಿಡ್ಬೇಕಾ? ಜ್ಯೋತಿ, ನೀನು ಓದಲ್ಲ ಅಂದ್ರೆ ನನ್ನ ಜೊತೆಗೆ ಬರ್ತೀಯಾ? ಒಬ್ಬಾಕೆ ಯಾಕಿನ್ನ ಕಾಲೇಜ್ಗೆ ಹೋಗಕ್ಕ? ರಾಕೇಶ್ ಮೆಸೇಜ್ ಮಾಡೋಣ ಬಾ ಅಂತಂದು. ಬಾರ ನನ್ನ ಜೊತೆಗೆ. ಕೆಲಸ ಇದ್ದಾಗ ನೋಡು ಹೆಂಗೆ ಕರಿತಾಳ ಮೆತ್ತಗ. ನನಗೇನು ಗ್ರಾಚಾರ ಈಕಿ ಜೊತೆಗೆ ಹೋಗಿ ನಾನು ಈಕಿಗೆ ಹೆಲ್ಪ್ ಮಾಡಕ್ಕೆ. ನಮ್ಮದು ಒಂಚೂರು ಹಂಗೆ ರಾಕೇಶಿಗೆ ಕೊಡ್ಸವ ಹಾಲ್ ಟಿಕೆಟ್ ಅಂದ್ರೆ ಎಷ್ಟಕ್ಕೊಂದು ಮಾತಾಡಿದ್ಲು. ನಾವು ಅಲ್ಲಿ ಕೈ ಕಾಲು ಹಿಡ್ದು ಇಸ್ಕೊಂಬಂದೀವಿ ಚೋಡಿದು. ಈಗ ಈಕಿ ಜೊತೆಗೆ ಒಬ್ಬಕ್ಕೆ ಕಾಳಂತ ಹೋಗ್ಬೇಕಂತ. ನನಗೇನು ಕರ್ಮ. ಲೇ ಬರ್ತೀ ಇಲ್ಲ ಲೇ ಜೊತೆ? ಇಲ್ಲವಾ, ನಾನು ಓದಬೇಕು. ನಾನು ಸೇಮ್ ಸ್ವಾತಿಗತಿಗೆ ವರ್ಷದಾಗ ಒಮ್ಮೆ ಬುಕ್ಕ ಮುಟ್ಟೋದು. ನನಗೂ ಅಷ್ಟ. ನಮ್ಮಪ್ಪನೂ ಈ ಸರಿ ಏನಾರ ಫೇಲ್ ಆದ್ರೆ ನೀನೇನ್ರ ಉಳಿಸ್ಕೊಂಡ್ರ ಸಬ್ಜೆಕ್ಟ್ ಹಿಂದೆ ಬ್ಯಾಕ್ಲಾಕ್ ಆದ್ವಂದ್ರೆ ನಮ್ಮಪ್ಪ ಹೇಳಾನ ನನ್ನನ್ನು ಸೇಮ್ ಮದ್ವೆ ಮಾಡಿ ಕಸ ಮುಸುರು ತಿಕ್ಕಕ್ಕೆ ಹಸ್ತೀನಿ ಅಂತ ಹೇಳಾನ. ನಾನು ಓದ್ತೀನವ. ಚಿಂಕಿ, ನೀವ್ಯಾರು ಒಬ್ರು ಬರ್ರಿ ನನ್ನ ಜೊತೆಗೆ. ಒಬ್ಬೇಕೆ ಅಕ್ಕಿನಿ. ಇಲ್ಲವಾ, ನಮ್ಮವ್ವ ನಮ್ಮಪ್ಪ ಹೇಳಿ ಕಳ್ಸಾರ ನಾವಿಬ್ರು ಕೂಡೆ ಹುಟ್ಟಿವಂತ. ಹಂಗಾಗಿ ನಾವೆಲ್ಲ ಕಡೆ ಕೂಡಿನ ಹೋಗ್ಬೇಕು. ಇಬ್ರು ಬಾ ಅಂದ್ರೆ ಬರ್ತೀವಿ. ನಾನು ಮಿಂಕಿನ್ ಬಿಟ್ಟು ಬರಲ್ಲ. ನಾನು ಚಿಂಕಿ ಬಿಟ್ಟು ಬರಲ್ಲ. ಹಾಳಾಗಿ ಹೋಗ್ರಿ, ನಾನೇ ಹೋಗ್ತೀನಿ. ಸೈತಕ್ಕ, ಬೇಸೈತಕ್ಕ ಹೇಳ. ಎಷ್ಟು 1 kg ತಗೊಳ್ಳೆ? ಎಷ್ಟು ತಗೊಳ್ಳಿ? ನಮ್ಮ ಮೆಣಸಿನ್ಕಾಯಿ ಖಾರ ಇರೋದಿಲ್ಲವು, ಅವನ ತಗೊಳ್ಳಿ. ಅಂದ್ರ ಉಪ್ಪು ಜೀರಿಗೆ ತುಂಬಿ ರೊಟ್ಟಿಯಾಗ ಅದ್ರಾಗ ಕಡೆತನ ಚುಲಕ್ಕವು. 1 kg ತಗೊಂಬಿಡವನ. ಅಲ್ಲಿ ಗಿಡಗಾಯಿ ಅದಾವ, ಆ ಕಡೆಗೆ ಹೋಗೋಣಂತ. ಅಲ್ಲಿ ಗಿಡಗಾಯಿಗೆ ಏನ್ ಮೆಣಸಿ ಇದು ಮಾಡ್ತೀಯ ನೀನು? ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಕ್ಕೆ ಏನ ಬರೀ ಉಪ್ಪು ಜೀರಿಗೆ ತುಂಬಿ ಕರ್ಕಣಕ್ಕೆ? ಲೇ, ಉಪ್ಪು ಜೀರಿಗೆ ತುಂಬಿ ಕರಿಯಾಕಲೇ. ನಮ್ಮ ಮನೆಗೆ ಏನು ತುಸು ಮಂತಿದೀವ ನಾವು. ಮತ್ತ 1-2 ದಿನ ತಿಂತೀವಿ ಕರ್ದು. ತಗ 1 kg ಆರ್ಸಿಯ. ಮಮ್ಮಿ ಮಮ್ಮಿ, ಪಪ್ಪ ಬರ್ಲಿಲ್ಲ ಮಮ್ಮಿ. ಬಾ, ಅಲ್ಲಿ ಬಾಳೆಹಣ್ಣದವು, ನಾವು ಬಾಳೆಹಣ್ಣು ತಗೊಂತೀರಣ್ಣ. ಅಷ್ಟಂತೆ ಬರ್ತ್ ನಿಮ್ ಪಪ್ಪ. ಬಾ. ಹೆಂಗಣ್ಣ ಬಾಳೆಹಣ್ಣು ಹೆಂಗ್ ಡಜನ್ ಕೊಟ್ಟಿ? ಏ ಅಣ್ಣ ಹೆಂಗ ಇವು ಮೆಣಸಿನ್ಕಾಯಿ ಕೆಜಿ? ಅಕ್ಕರ ತಗೊಂಬರ್ರಿ, ಇಲ್ಲ ತೂಕ ಮಾಡ್ತೀನಿ. 40 ರೂಪಾಯಿ ಕೆಜಿ ಹಾಕ್ಯಂಬರಿ, ತೂಕ ಮಾಡ್ತೀನಿ ಇಲ್ಲಿ. ಲೇ, ನಾವು ಹಿಂದ್ ನಿಂತೀವಿ. ಈ ಕಡೆ ತಗೊಂಬಾ, ನೀನು ತೂಕ ಮಾಡ್ಕೊಡ್ತಾನ. ಪುಟ್ಟ ಇದ್ ನೋಡಲ್ಲಿ, ಕೆರಿಸಿ ತಗೊಳ್ಳಿ. ಕೆರಿಸಿ ಹಾಕ್ಯಂಬಾ 1 kg ಆಸ ತೂಕ ಮಾಡ್ತಾನತ್ತೆಲ್ಲ. ಸೈತಕ್ಕ ಅಲ್ಲೋಡಲ್ಲಿ ಈತ್ ಬರಕತ್ತಾನ ಶಿವಣ್ಣ. ಈಗ ಕಾತ್ ಬಂದಿಲ್ಲಿಗೆ. ಮತ್ತು ಮುಂಜಾನೆ ಮಾರ್ಕೆಟಿಗೆ ಹೋಗಿರನಪ್ಪ. ಯಾರ ಒಂದೆರಡು ಕಾಯಿಪಲ್ಲೆ ತೊಗೊಂಬರ್ರಿ ಅಂದ್ರೆ ನಾವು ಹೋಗಲ್ಲ ನೀವು ಹೋಗಲ್ಲ ಅಂದ್ರಿ ಇವರು. ಅದಕ್ಕೆ ನಾವು ಬಂದೀವಿ 3 ಮಂದಿ. ಈಗ ಬಂದನ ತಡಿ ಮಾಡ್ತೀನಿ. ತಗ ಹೋಗೇ ಬಿಟ್ನಲ್ಲ. ಶರವ ನೋಡಲಿ, ಆಕೆ ಯಾರು ಹೆಣ್ಮಗಳು? ಶಿವಣ್ಣನ ಹೌದಾ? ಅಲ್ಲಿ ನೋಡೋದು ಒಂದಿಟ್ಟು. ನನಗೂ ಈಗ ಎಡಗಣ್ಣು ಬೇಜ್ ಕಾಣೋದಿಲ್ಲ. ಹೌದಾ ಅಲ್ಲಿ ನೋಡೋದು? ಮತ್ತು ಈಗೇನ್ರ ಗೊತ್ತಾತಂದ್ರೆ ಇನ್ನೀಕಿ ರಗಳಿ ಮಾಡ್ತಾಳ ಅನ್ಸವ. ನೋಡ ಶರವ. ಅಯ್ಯೋ ಹೌದು, ನಮ್ಮ ಶಿವಣ್ಣನ. ಸೈತಕ್ಕ ಏ ಅಲ್ಲೋಡ, ನಡ್ರೋಡ್ನಾಗನ ಶಿವಣ್ಣನ ಜೇಬ್ನಾಗಿದ್ದ ರೊಕ್ಕ ತೆಗತಾಳ. ಈತನ ಕೈ ಏನಾಗ್ಯಾವು? ಓಹೋ, ಕೈಯಾಗ ಚೀಲ ಹಿಡ್ಕೊಂಡ ನಾನು. ಅಲ್ಲ, ಆದರೂ ಬೇರೆ ಹೆಂಗಸರು ಹೇಗವ ಬೇರೆ ಗಂಡಸರು ಜೇಬ್ನಿಂದ ರೊಕ್ಕ ತೆಗಿತಾರ? ಸೈತಕ್ಕ ನೋಡಲ್ಲಿ. ಸುಮ್ನಿರು ಮನೆಗೆ ಮಾತಾಡೋಣ. ಸುಮ್ನಿರ.